Hi, welcome back to our Just VG vlogs. Day 3 or 4 in Hungary, ಓಕೆನಾ. ನನ್ನ ಮೇಕಪ್ ನೋಡಿ ಹಿಂಗೆ ಕಾಣಿಸ್ತಾ ಇದೆ, ತುಂಬ ಬ್ರೈಟ್ ಆಗಿದೆ. ಟೈಮ್ ಬಂದು ಇವಾಗ 7:50. ಆಫೀಸಿಗೆ ರೆಡಿ ಆಗ್ತಿದ್ದೀನಿ ಮೀಟಿಂಗಿಗೆ. ವಿಡಿಯೋ ಮಾಡೋಣ ಅಂತ ಎಷ್ಟು ಅಂದ್ಕೊಂಡ್ರೂ somehow I messed it up. ಸೊ ಅಟ್ಲೀಸ್ಟ್ ಇವತ್ತಾದರೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. I'll show you my OOTD. See you. ಇವಾಗ ಜಸ್ಟ್ ಫಸ್ಟ್ ಮೀಟಿಂಗ್ ಆಗಿ ಬಂದ್ರಿ. It's good to hear. So this is how Nanagiru stay in Kannada. There's a bar. ಇದು ಇಲ್ಲಿ ರಿಸೆಪ್ಷನ್ ಇದೆ. ಇವಾಗ ಜಸ್ಟ್ ಮಿಡಲ್ ಆಫ್ ಮೈ ಮೀಟಿಂಗ್ ಈ ಥರ ಇದೆ ಒಂದು. Let's see. So somebody special has sent me these flowers. ಮೀಟಿಂಗ್ ಮಧ್ಯದಲ್ಲಿ ಬಂದು ಈ ಫ್ಲವರ್ಸ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಆಬ್ವಿಯಸ್ಲಿ ನಾನು ಮೀಟಿಂಗ್ ಒಳಗೆ ಹೋಗಲ್ಲ. ಸೊ ಐ ಥಾಟ್ ರೂಮ್ ಒಳಗಡೆ ಇಟ್ಟು ಆಮೇಲೆ ಹೋಗೋಣ ಅಂತ. ಸದ್ಯಕ್ಕೆ ನನ್ನ ರೂಮ್ ಪರಿಸ್ಥಿತಿ ಹಿಂಗಿದೆ. ಅಚ್ಚಪ್ಪ, ಸಿಕ್ಕಾಪಟ್ಟೆ ಪ್ರಿಟಿ ಆಗಿದೆ. So somebody who sent me this, thank you so much. ಈ ಕಂಟ್ರಿಯಲ್ಲಿ ಇನ್ನೊಂದು ಖುಷಿ ವಿಷಯ ಏನಂದರೆ, ಇಲ್ಲಿ ಎಲ್ಲ ಸ್ಟ್ರೇಂಜರ್ಸು ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾರೆ, ಹಾಯ್ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಹೇಳ್ತಾರೆ. ಸೊ ಫೀಲ್ ಸೋ ಗುಡ್. ನಮ್ಮ ಇಂಡಿಯಾದಲ್ಲಿ ಯಾರನ್ನಾದ್ರು ಸ್ಮೈಲ್ ಮಾಡಿಬಿಟ್ರೆ ವಿಯರ್ಡಾಗಿ ನೋಡ್ತಾರೆ. ಮೇ ಬಿ ಇಂಡಿಯಾ ಇಟ್ಸ್ ಟೈಮ್ ಟು ಚೇಂಜ್. ಇದು ನನ್ನ ಕಾನ್ಫಿಡೆನ್ಸ್ ಇದೆಯಲ್ಲ, ಅದನ್ನು ಬಿಟ್ಟು ಈಚೆ ಬಂದರೆ ಇರ್ತಕ್ಕಂಥ ಅರ್ಥ. ಸೊ ಪ್ರಿಟಿ ಪ್ಲೇಸಸ್. ಐ ಥಾಟ್ ಇಲ್ಲಿ ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೋಗಿ ಊಟ ಮಾಡೋಣ ಅಂತ. ಇವಾಗ ಟೈಮ್ ಇಲ್ಲಿ ಆಲ್ಮೋಸ್ಟ್ 12:30. ಹಾಯ್ ನಾ ಹೇಳ್ದೆ ಅಲ್ಲ, ಇಲ್ಲಿ ನೋಡಿದವರೆಲ್ಲ ಸ್ಮೈಲ್ ಮಾಡ್ತಾರೆ, ನೋಡಿದವರೆಲ್ಲ ವಿಶ್ ಮಾಡ್ತಾರೆ. ಫೀಲ್ ಸೋ ಗುಡ್. ಬನ್ನಿ, ನಾನು ನಿಮಗೆ ಇಲ್ಲಿ ಪಾರ್ಕ್ ಥರ ಇರೋದನ್ನ ತೋರಿಸ್ತೀನಿ ಆಯಿತಾ. ಪಾರ್ಕಲ್ಲ, ಇದೊಂಥರ ವಾಕ್ ಮಾಡೋದಕ್ಕೆ. ಅಲ್ಲಿ ನಮ್ಮ ಹೋಟೆಲ್ ಇದೆ, ಇದು ಹೋಟೆಲಿಗೆ ಕನೆಕ್ಟ್ ಆಗುತ್ತೆ. ಇವತ್ತು ಸ್ವಲ್ಪ ಜಾಸ್ತಿನೇ ಸಣ್ಣ ಇದೆ. ಇದು ಸಣ್ಣ ಮುಖದ ಮೇಲೆ ಹೊಡಿತಾ ಇದ್ರೂ ಬಿಸಿ 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 ಅಂತ ಅನಿಸ್ತಾ ಇಲ್ಲ ಆಯಿತಾ. ಹಂಗೆ ಅಂದ್ಕೊಂಡೆ ಬಿಸಿಲಲ್ಲಿ ನಿಂತು ಒಂದೆರಡು ಶೇಡ್ ಕಮ್ಮಿ ಆಗಿಬಿಟ್ಟಿದ್ದೀನಿ. ಓಕೆ, ಕಲರ್ ಏನು ವಾಪಸ್ ಬರುತ್ತೆ ಅಲ್ವಾ. ಸೊ ಇದೇ ಥರ ಸ್ಟ್ರೆಚ್ ಕಾಣುತ್ತೆ ನೋಡಿ, ಕಂಪ್ಲೀಟಾಗಿ ಸುತ್ತಮುತ್ತ ಹಿಂಗೆ ಮುಂದೆ ಹಿಂದೆ. ಯು ಈಟ್, ಯು ಕಮ್ ಔಟ್, ಯು ಸಿಟ್, ಚಿಟ್ ಚಾಟ್, ಹ್ಯಾವ್ ಫನ್. ಈ ಥರ ಒಂದೊಳ್ಳೆ ಜಾಗ. ಇದು ಆಫೀಸಲ್ಲಿ ಫುಡ್ ಅರೇಂಜ್ ಮಾಡಿದ್ರು, ನಂಗೆ ಇಲ್ಲಿ ಫುಡ್ ತಿಂದು ಸಾಕಾಯಿತು. ಸೊ ಐ ಥಾಟ್ ಆರ್ಡರ್ ಮಾಡಿ ತಿನ್ನೋಣ ಅಂತ ಹಾಕ್ತಿದ್ದೀನಿ. ಇಲ್ಲಿ ಪ್ಯಾಕಿಂಗ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಮ್ಯಾಂಗೋ ಪ್ಯಾಷನ್ ಫ್ರೂಟ್ ಪ್ಯಾನಾಕೋಟಾ ಡೆಸರ್ಟ್ ಇದು. ಚಿಕನ್ ಕರಿ, ರೈಸ್,
ಕಟ್ಲರೀಸ್ ಕೊಟ್ಟಿಲ್ಲ, ನೋಡ್ತೀನಿ ನಿಮಿಷ ಅವ್ರ ಮುಂದೆ ನೋಡಿದ್ಯಾ ಅಂತ. ಟೈಮು ನೋಡ್ಕೊಬೇಕು, ಅದೇ ಚಿಂತೆ. ಇಲ್ಲಿ ಜನಕ್ಕೆ ಸ್ಪೈಸ್ ಅಂದರೆ ಏನಂತಲೇ ಗೊತ್ತಿಲ್ಲ. ಇದನ್ನು ಸೂಪರ್ ಸ್ಪೈಸಿ ಮಾಡಿ ಅಂತ ಹೇಳಿದ್ದು. ಓಕೆ, ಸ್ಪೈಸಿ ಟೇಸ್ಟ್ ಚೆನ್ನಾಗಿದೆ. ಇಷ್ಟು ಸ್ಪೈಸಿ ಅಟ್ಲೀಸ್ಟ್ ಎವ್ರಿಡೇ ಸಿಕ್ಕರೆ ಆರಾಮಾಗಿ ತಿನ್ಬೋದು. ಇಲ್ಲಿ ಏನಂದರೆ ನಮ್ಮ ಇಂಡಿಯನ್ಸ್ ಬಿಟ್ಟು ಯಾರು ಇಲ್ಲಿ ಬಂದಿರೋರು ಯಾರು ಸ್ಪೈಸ್ ತಿನ್ನೋದೇ ಇಲ್ಲ. ಸೊ ಅಫ್ಕೋರ್ಸ್ ಅವ್ರು ಬರೀ ನಮಗೆ ಅಂತ ಮಾಡ್ಸೋಕ್ಕಾಗಲ್ಲ. So we are trying to adjust with these things. ಚಿಕನ್ ಹಾಕ್ಕೊಂಡಿದ್ದೀನಿ. ಫೈನಲಿ ಕಂಪ್ಲೀಟ್ ಮಾಡಿದೆ. ಇವಾಗ ಪ್ಯಾಷನ್ ಫ್ರೂಟ್ ತಿನ್ನುವ. ಇನ್ನೊಂದು ಸ್ಪೂನ್ ಎಲ್ಲ ಸೊ ಇದರಲ್ಲೇ ತಿನ್ನಬೇಕು. ಏನೇನು ಫುಡ್ ಇಟ್ಟಿರ್ತಾರೆ ಅಂತ ಅಲ್ಲಿ ಫುಡ್ಡು ತಿಂದಿದ್ದೀನಿ. ಒಂದು ಸ್ವಲ್ಪ ಪಿಕ್ಚರ್ ಹಾಕ್ತೀನಿ ಇಲ್ಲಿರಿ. ಅದು ಬರೀ ಮೇನ್ ಕೋರ್ಸು. ಅದ್ರ ಜೊತೆಗೆ ಒಂದೆರಡು ಸೂಪ್ ಇರುತ್ತೆ ಮತ್ತು ಒಂದಷ್ಟು ವೆರೈಟಿ ಡೆಸರ್ಟ್ಸ್ ಇರುತ್ತೆ. ಈಗೇನಾದರೂ ಕೆಳಗಡೆ ಹೋದಾಗ ಸಿಕ್ಕಿದಾಗ ಡೆಸರ್ಟ್ ವೀಡಿಯೋ ತೊಗೊಂಡು ಹಾಕ್ತೀನಿ. ಪರ್ಫೆಕ್ಟ್ ಸ್ವೀಟ್, ನನಗೆ ಸಕ್ಕತ್ತಾಗಿದೆ. ನನಗೆ ಈ ಮ್ಯಾಂಗೋ ಲಸ್ಸಿ ಕೂಡ ಆಗ್ತಿದೆ, ಬಟ್ ಇನ್ ಪ್ಯಾಷನ್ ಫ್ರೂಟ್ ಫ್ಲೇವರ್. ಏನಂತ ಗೊತ್ತಿಲ್ಲ, ಅದನ್ನು ನಿಜ ಚೆನ್ನಾಗಿದೆ. ಐ ಥಿಂಕ್ ಅವರು ಯೋಗರ್ಟಿಗೆ ಮಿಕ್ಸ್ ಮಾಡಿ ಏನೋ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ಮತ್ತು ಇಲ್ಲಿ ಜನಗಳು ನಮ್ಮ ಥರ ಕಾಪ್ಸ್ ಅಂತ ಎಲ್ಲ ಜಾಸ್ತಿ ತಿನ್ನಲ್ಲ ಆಯಿತಾ. ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರೋಟೀನ್, ಫೈಬರ್, ಲೈಕ್ ಪ್ರಾಪರಾಗಿ ಎಲ್ಲ ಇಟ್ಟಿರ್ತಾರೆ. ಅದೇ ಕುಕ್ಡ್ ಫುಡ್ಡು ಇರುತ್ತೆ. ಇಲ್ಲಿ ಡೀಪ್ ಫ್ರೈಡ್ ಎಲ್ಲ ತುಂಬ ಕಡಿಮೆ. ನಂಗೆ ಇಷ್ಟ ಆಯಿತು, ಬಟ್ ಅಫ್ಕೋರ್ಸ್ ನನ್ನ ಇಂಡಿಯನ್ ಟಂಗ್ ಅದು ಯಾವುದಕ್ಕೂ ಒಪ್ಕೊತಿಲ್ಲ. ಮತ್ತು ನನಗೆ 1:30ಗೆ ಸೆಷನ್ ಸ್ಟಾರ್ಟ್ ಆಯ್ತಾ. ಐ ಹ್ಯಾವ್ ಟು ರನ್. This was 10 on 10. Chicken was 7, not bad. Rice okay. Rice ಏನು ಮಾಡೋದು ನನಗೆ ಇಷ್ಟ ಆಯಿತು. ಸದ್ಯಕ್ಕೆ ಇಂಡಿಯನ್ ಫುಡ್ ಸಾಕು. ಈಗ ಹೋಗಿ ಕೆಲಸ ಮಾಡುವ. ನನ್ನ ರೂಮಿಂದ ವ್ಯೂ ತೋರಿಸ್ತೀನಿ. ಅವತ್ತೇ ತೋರಿಸಿದ್ದೀನಿ, ಮತ್ತೊಂದು ಸಲ ತೋರಿಸ್ತೀನಿ. So pretty. Say okay, bye. Finally done with training today. ರೂಮಿಗೆ ಹೋಗಿ ಬ್ರಷ್ ಮಾಡಿ ಏನು ಮಾಡೋದಂತ ನೋಡ್ತೀನಿ. ಆಲ್ಸೋ ಐ ಆಮ್ ಸೋ ಟಯರ್ಡ್. ಮೇ ಬಿ ಐ ವಾಂಟ್ ಟು ರೆಸ್ಟ್ ಟುಡೇ. ಇಲ್ಲಿ ಹೇಗೆ ಅಂದರೆ ಈ ಕಾರ್ಡ್ನ ಟ್ಯಾಪ್ ಮಾಡಿ ಅಷ್ಟೇ ಲಿಫ್ಟ್ ಬರೋಕ್ಕಾಗುತ್ತೆ. ನೈಸ್ ಅಲ್ಲ. ಸೊ ದಿಸ್ ಇಸ್ 7th ಫ್ಲೋರ್.